ಇಲ್ಲಿ ಓದ್ಬಿಡೋಣ. ಒಂದು ನಿಮಿಷ ತಿರುಗಿಸಿ. ಇರಿ ಅವರು ತಗೊಂಡು ನಿಧಾನ ತಿರುಗಿಸಿ. ಎಲ್ಲ ಮೊಬೈಲ್ ಒಂದೇನೋ ಏನೋ ಬರ್ತಿದ್ದೀರಾ? ಇಲ್ಲ ಎಲ್ಲಿ ಬರ್ತಿಲ್ಲ. ಓದಿ ಇವಾಗ ಓದಿ. ಇಲ್ಲಿ ಓದ್ರಲ್ಲಿ ಎಲ್ಲ ಬರ್ತಾ ಇದೆ ಬಿಡ್ರಿ. ಹೋದ್ರೆ ಕಂಪ್ಲೇಂಟ್ ಆಗಿದೆ ಗೊತ್ತಾಗ್ತದೆ. ಜಿಗಣಿ ಪೊಲೀಸ್ ಠಾಣೆ ನಿರ್ವಹಿಸುತ್ತಿದ್ದ ನರಸಿಂಹಯ್ಯ ಜೆ ಎಂಬ ಅಧಿಕಾರಿಯು ಹಲವು ವರ್ಷಗಳಿಂದ ರಸ್ತೆಯಲ್ಲಿ ಅನಗತ್ಯವಾಗಿ ವಾಹನಗಳ ತಪಾಸಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಕಾನೂನು ಬಾಹಿರವಾಗಿ ಸಾರ್ವಜನಿಕರಿಂದ ನೇರವಾಗಿ ತಮ್ಮ ವೈಯಕ್ತಿಕ ಖಾತೆ ಫೋನ್ಪೇಗೆ ಹಣವನ್ನು ಲಂಚದ ರೂಪದಲ್ಲಿ 500 ರು, 1000 ರು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮ ವೈಯಕ್ತಿಕ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿರುತ್ತಾರೆ. ಹಾಗೂ ಹಣ ಪಡೆದು ಲಂಚ ಸಾರ್ವಜನಿಕರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುತ್ತಾರೆ ಮತ್ತು ಕರ್ತವ್ಯದ ವೇಳೆ ಮದ್ಯಪಾನ ಮಾಡಿರುತ್ತಾರೆ. ಇದರ ಬಗ್ಗೆ ಸಹ ದೂರನ್ನು ನೀಡಿದ್ದರೂ ತಾವುಗಳು ಇದುವರೆಗೆ ಯಾವುದೇ ಕಾನೂನು ರೀತಿಯ ಕ್ರಮ ಜರುಗಿಸಿರುವುದಿಲ್ಲ. ಮತ್ತೆ ಸಾರ್ವಜನಿಕರಿಂದ ಲಂಚ ಪಡೆದು ನಾಗರಿಕರನ್ನು ಹೈರಾಣು ಮಾಡುತ್ತಿದ್ದಾರೆ. ಪ್ರತಿನಿತ್ಯ ನಮಗೆ ಹಲವು ನಾಗರಿಕರು ಕರೆ ಮಾಡಿ ತಮ್ಮ ನೋವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ತಾವುಗಳು ಸಾರ್ವಜನಿಕ ಸೇವೆ ಸಲ್ಲಿಸುವ ಅರ್ಹತೆಯಿದ್ದಲ್ಲಿ ಈ ಕೂಡಲೇ ಕೆಲಸದಿಂದ ವಜಾ ಮಾಡಬೇಕೆಂದು ತಮ್ಮಲ್ಲಿ ನಮ್ಮ ಮನವಿ. ಮತ್ತು ಜಿಗಣಿ ಸುತ್ತಮುತ್ತಲಿನ ನಾಗರಿಕ ಬಂಧುಗಳೇ, ಜಿಗಣಿಯ ಪ್ರತಿಷ್ಠಿತ ಕಂಪನಿಗಳಲ್ಲಿ ಒಂದಾದ KTPM ಕಿರ್ಲೋಸ್ಕರ್ ಟೊಯೋಟಾ ಟೆಕ್ಸ್ಟೈಲ್ ಮಷಿನರಿ ಕಂಪನಿಯ CSR ಯೋಜನೆಯಡಿ ಜಿಗಣಿ ಪುರಸಭೆ ಹಾಗೂ ಎಲ್ಲರ ಸಹಭಾಗಿಗಳೊಂದಿಗೆ ದಿನಾಂಕ 22 ಶನಿವಾರ ಬೆಳಗ್ಗೆ 10ರಿಂದ ಸಂಜೆ 4ರವರೆಗೆ ನೋಡಿ, ಇವರು ಸಾರ್ವಜನಿಕವಾಗಿ ನಾವೇನು ಕಂಪ್ಲೇಂಟ್ ಅನ್ನ ಇದು ಮಾಡ್ತಾ ಇದೀವಿ. ಇದ್ರ ಜೊತೆನಲ್ಲಿ ಅದೊಂದು ಇಟ್ಕೊಳಪ್ಪ ಪೋಸ್ಟರ್ ತಗೊಂಡಿದ್ದಾರೆ, ಪೋಸ್ಟ್ ಕೊಟ್ಟಿದ್ದಾರೆ. ಇದನ್ನು ಸಾಕ್ಷಿ ಸಮೇತವಾಗಿ ನಾವು ಅವ್ರ ಮುಖಾಂತರ ಏನು ನಮ್ಮ ನಾಯಕರವ್ರಿಗೆ ಕೊಡ್ತಾ ಇದ್ದೀವಿ. ಅದನ್ನು ತೆಗೆದುಬಿಡಿ. ಬಿಡಿ ತೊಂದರೆ ಇಲ್ಲ. ಕೊಡಿ ಆಮೇಲೆ ತಗೊಳ್ಳೋಣ. ನೋಡಿ, ಇದನ್ನ ಏನು ಅವರು ಫೋನ್ಪೇ ಮುಖಾಂತರವಾಗಿ ಲಂಚ ಪಡೆದಿರ್ತಾರೆ, ಇದನ್ನ ಸ್ಕ್ರೀನ್ ಶಾಟ್ ಸಮೇತ ಅವ್ರಿಗೆ ಸಾಕ್ಷಿಯಾಗಿ ಕೊಟ್ಟಿರ್ತೀವಿ. ಇದು ಬರೀ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಸಾಲದು. ಅವ್ರ ಮೇಲೆ ನೀವು ಅವರು ಕಾನೂನು ಇಲ್ಲೇ ಇದ್ದಾಗಲೇ ಅವ್ರು ಈ ಕೆಲಸ ಮಾಡ್ಕೊಳ್ತಾರೆ. ಅದಕ್ಕೆ ಇವರು ಏನಾದರೂ ಅವ್ರಿಗೆ ಕಾನೂನು ಕ್ರಮ ಇದನ್ನ ತನಿಖೆ ಮಾಡಿ. ನಾನು ಈ ಭಾಗದಿಂದ ನಾನು ಶುರು ಮಾಡಬೇಕು. ಇವತ್ತು